ನಮಸ್ಕಾರ. ನಾನು ಒಬ್ಬ BJPಯ ಮುಖಂಡ. ಈ ವಿಡಿಯೋ ಮಾಡುತ್ತಿರುವುದು ದರ್ಶನ್ ವ್ಯಕ್ತಿತ್ವದ ಬಗ್ಗೆ ಮತ್ತು ಅವರು ಮಾಡಿರುವ ಘನಘೋರ ಕೆಲಸದ ವಿಷಯದ ಬಗ್ಗೆ ಮಾತನಾಡುತ್ತೇನೆ. ಎಲ್ಲರೂ ಸಂಯಮದಿಂದ ದಯವಿಟ್ಟು ಕೇಳಿ. ಸ್ವಾಮಿ ತೂಗುದೀಪ ಶ್ರೀನಿವಾಸ್ ಅವರ ಮಗ ದರ್ಶನ್ ತೂಗುದೀಪ ಶ್ರೀನಿವಾಸ್ ಇವರಿಗೆ ಚಾಲೆಂಜಿಂಗ್ ಸ್ಟಾರ್ ಅಂತ ಬಿರುದು ಕೊಟ್ಟಿದ್ದಾರೆ. ಒಳ್ಳೆಯದು. ನಟನೆಯಲ್ಲಿ ಒಳ್ಳೆ ನಟನಾಗಿ ಕೆಲಸ ಮಾಡ್ತಾನೆ. ಆದರೆ ಸಹವಾಸ ದೋಷ ಅಂತ ಹೇಳ್ತಾರಲ್ಲ, ಅದರಿಂದ ಅವರು ಕೆಟ್ಟಿದ್ದಾರೆ. ಪಟ್ಟಣಗೆರೆ ಜಯಣ್ಣನವರ ಸೆಡ್ಡಿನಲ್ಲಿ ನಮ್ಮ ವೀರಶೈವ ಮುಖಂಡರಾದ ರೇಣುಕಾ ಸ್ವಾಮಿ ಅವರು ಒಂದು ಅಶ್ಲೀಲ ವಿಡಿಯೋವನ್ನು ಕಳಿಸಿದ್ದಾನೆ. ಅವರ ಲವರ್ ಅಂದರೆ ಪವಿತ್ರ ಗೌಡಗೆ ಅವ್ರಿಗೆ ಮೊದಲು ಮದುವೆಯಾಗಿ ಒಂದು ಹೆಣ್ಣು ಮಗು ಇದೆ, ದೊಡ್ಡ ಮಗಳವಳು. ಆದರೂ ಸಹ ಇವರ ನಿಜವಾದ ಹೆಂಡತಿ ವಿಜಯಲಕ್ಷ್ಮಿ ಅವ್ರಿಗೆ ಒಬ್ಬ ಮಗ ಇದ್ದಾನೆ, ಆವಿಶ್ ಅಂತ. ಯಾತಕ್ಕೆ ಮಾತಾಡ್ತೀನಿ ಅಂತಂದರೆ, ದರ್ಶನ್ ಅವರೇ, ನಿಮ್ಮ ಅಭಿಮಾನಿಗಳು ದುರಾಭಿಮಾನಿಗಳು ಅಂತ ಹೇಳ್ತೀವಿ. ಯಾಕೆ ಅಂದರೆ ನಿಮ್ಮ ಮೇಲೆ ಪ್ರೀತಿ ಇರಬೇಕು, ಆದರೆ ಗೋರಿ ಗೇಯಬಾರ್ದು. ಅಭಿಮಾನ ಇರಬೇಕು, ದುರಾಭಿಮಾನ ಇರಬಾರ್ದು ಅಂತ ಅಭಿಮಾನಿಗಳಿದ್ದಾರೆ. ನಮ್ಮಂಥ ಸಾವಿರಾರು ಜನ ಆಗಲಿ ಲಕ್ಷಾಂತರ ಜನಗಳಾಗಲಿ ಫಿಲಮ್ ಟ್ಯಾಕಿಸ್ಗೆ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಹೋಗಿ 100 ರೂಪಾಯಿ ಕೊಟ್ಟು ಟಿಕೆಟ್ ನೋಡಿದಾಗ ನಿಮ್ಗೆ ಹಣ ಹೆಚ್ಚಿನ ಲಾಭ ಬರುವುದು. ಅಭಿಮಾನಿಗಳು ಮೇಲೆ ಪ್ರೀತಿ ಇರಬೇಕು, ಆದರೆ ನೀವು ದುರಾಭಿಮಾನ ಬೆಳೆಸ್ಕೊಂಡು ಅವನೇನೋ ಮಾತಾಡ್ದ ಅಯೋಗ್ಯ ರೇಣುಕಾ ಸ್ವಾಮಿ ಅಂತನ್ನೋನಿಗೆ ಕರೆದು, ಅಥವಾ ಚಿತ್ರದುರ್ಗದಲ್ಲಿ ಒಬ್ಬ ಯಾರೋ ರಾಘವೇಂದ್ರ ಅಂತ ನಿಮ್ಮ ಅಭಿಮಾನಿ ಸಂಘದ ಅಧ್ಯಕ್ಷ ಇದ್ದಾನೆ, ಅವನೊಬ್ಬ ಅಯೋಗ್ಯ, ಅಲ್ಲೇ ಅವನಿಗೆ ವಾರ್ನಿಂಗ್ ಮಾಡಿ ಒಂದು ಕಂಪ್ಲೇಂಟ್ ಮಾಡಿ ಅಲ್ಲೇ 4 ಒದ್ದೆ ಕೊಟ್ಟು ತೆಪ್ಪಗಿರೋ ಅಯೋಗ್ಯ ಅಂತ ನೀವು ಒಯ್ಬೋದಾಗಿತ್ತು. ಯಾರು ಇನ್ನೊಂದಿಬ್ಬರು 3 ಸೇರ್ಕೊಂಡು ಎಲ್ಲ ಮಾಡ್ಕೊಂಡು ನೀವು ಎತ್ತಾಕೊಂಡು ಬಂದು ಆ ಕಾರು ಡ್ರೈವ್ ಮಾಡ್ಕೊಂಡು ಕಾರು ಚಾಲಕನೂ ಅವರ ಸಂಸಾರನೂ ಹಾಳಾಗೋಗ್ತದೆ. ಈಗ ಯಾರು ಕೆಲ ಹೊಣೆ? ದರ್ಶನ್ ಅವರೇ, ಈಗ ನೀವು ಪರಪ್ನಗರದಲ್ಲಿ ಮುದ್ದೆ ಮುರಿತಿದ್ದೀರಿ. ನಿಮ್ಮ ದುರಾಭಿಮಾನದಲ್ಲಿ ಬಂದು ನಿಮಗೆಲ್ಲ ಕೆಲಸ ಮಾಡಿದ್ರಲ್ಲ, ಈಗ ಎಲ್ಲ ಬ್ರೂಸ್ಲಿ ಟೈಪ್ ಹೊಡೆದೆ, ಜಾಕಿ ಜಾನ್ ಥರ ಹೊಡೆದು ಅಂತಂದ್ಬಿಟ್ಟು ನಿಮ್ಗೆ ಕೊಚ್ಕೊಳ್ಳೋಕ್ಕೋಸ್ಕರ, ಒಂದು ಹೆಣ್ಣಿಗೋಸ್ಕರ ನೀವು ಒಬ್ಬ ವ್ಯಕ್ತಿನ ಜೀವ ತೆಗಿತೀವಿ ಅಂತಂದರೆ ಅದರಲ್ಲಿ ನಿಮ್ಗೆ ಎಷ್ಟು ಅಹಂಕಾರ ಇದೆ ಯೋಚನೆ ಮಾಡಿ. ದರ್ಶನ್ ನಿಮ್ಗೆ ಹೇಳ್ತಿರೋದು, ಹಿಂದೆ ಒಂದು ಸತಿ ನಿಮ್ಮ ಹೆಂಡತಿ ವಿಷಯದಲ್ಲಿ 25 ದಿನ ಜೈಲಲ್ಲಿ ಬಂದಿದ್ದೀರಿ, ಆವಾಗಲೂ ಬುದ್ಧಿ ಬಂದಿಲ್ವಾ? ಜೈಲಿಗೆ ಬಂದಮೇಲೆ ಸಾರಥಿ ಪಿಕ್ಚರ್ ಬಂತು, ಹೆಚ್ಚಿನ ಲಾಭ ಬಂತು ಅಂತನಾ? ಈ ವಿಷಯ ಹಂಗಲ್ಲ ಸ್ವಾಮಿ. ಈಗ ಇನ್ನೊಂದು ವಿಷಯ ತಿಳ್ಕೊಳ್ಳಿ. ನಿಮಗೆ ಕಟ್ಕೊಂಡವಳು ಕರೆ ತನಕ ಇಟ್ಕೊಂಡವಳು ಇರೋ ತನಕ ಅಂದಾಗ ನಿಮ್ಮ ಕಟ್ಕೊಂಡವಳನ್ನೇ ನಿಮ್ಮನ್ನ ಜೈಲಲ್ಲಿ ಬಂದು ಕಾಪಾಡೋಕ್ಕೋಸ್ಕರ ಪ್ರಯತ್ನ ಮಾಡಿದ್ರು ವಿಜಯಲಕ್ಷ್ಮಿಯವರು. ಇಟ್ಕೊಂಡವಳಿಗೋಸ್ಕರ ನೀವು ಜೈಲು ಪಾಲಾದ್ರಿ. ಅದೇ ರೀತಿ ನಿಮ್ಮ ಅಭಿಮಾನಿಗಳು ಶ್ರೀ ಉಮಾಪತಿ ಶ್ರೀನಿವಾಸ ಗೌಡ ನಿರ್ಮಾಪಕ, ರಾಬರ್ಟ್ ಫಿಲಮ್ ನಿರ್ಮಾಪಕ, ಅವನು ದುಡ್ಡು ಹಾಕಿದ್ರೆ ದುಡ್ಡು ತಗೋತಾನೆ. ಅವ್ನು ದುಡ್ಡು ನೀವು ತಗೊಳ್ದಾನೆ ನೀವು ಕಾಲ್ ಸೀಟ್ ಹೆಂಗೆ ಕೊಟ್ರಿ? ಅವ್ನು ಕೊಟ್ಟ ಮೇಲೆ ನೀವು ಸಾಹುಕಾರ ಆಗಿರೋದು, ಆಮೇಲೆ ಫಾರ್ಮ್ ಹೌಸ್ ಮಾಡಿರೋದು, ಆಮೇಲೆ ಕುದುರೆಗಳು ತಗೊಂಡಿರೋದು, ಎಲ್ಲ ಮಾಡಿರೋದು. ಅವನು ಯಾರು ಅಭಿಮಾನಿ, ಹುಚ್ಚ ಅಭಿಮಾನಿ ಹೇಳ್ತಾನೆ. ನನ್ನ ಮಗನೇ, ನಮ್ಮ ಅಭಿಮಾನಿ ಇದ್ದರು ಬಾಸು, ಸತ್ರು ಬಾಸು, ಎಲ್ಲರೂ ಅಷ್ಟೇ. ನರಮನುಷ್ಯ ಹೋದ್ಮೇಲೆ 4 ದಿನ ಮರ್ತೈತೆ. ನಿಮ್ಮ ಜೀವನದಲ್ಲಿ ನಿಮ್ಮ ಇದರಲ್ಲಿ ನೀವು ಎಷ್ಟೇ ಕಿರ್ಚಾಡಿ ಕೂಗಾಡಿದ್ರೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂತ ಕಾನೂನು ಯಾರಪ್ಪನ ಮನೆ ಸೊತ್ತಲ್ಲ, ಕಾನೂನಿಗೆಲ್ಲ ತಲೆ ಬಾಗಲೇಬೇಕು. ಅಪ್ಪು ಜನಗಳ ಮನಸ್ಸಲ್ಲಿ ಈಗಲೂ ಸ್ಥಿರವಾಗಿ ಉಳಿದಾರೆ. ನಿಮ್ಮ ಬಾಸ್ ಥರ ಡಿ ಬಾಸ್ ಅಂತಿಲ್ಲ, ಅವನ ಥರ ಅಯೋಗ್ಯ ಕೆಲಸ ಯಾರೂ ಮಾಡಲ್ಲ. ಕುಡಿದು ತಿಗ ಮುಚ್ಕೊಂಡು ತನ್ನ ಕೆಲಸ ಮಾಡ್ಕೊಂಡಿರ್ಬೇಕು. ಇನ್ನೊಬ್ಬರ ಹತ್ರ ಆಟ ಆಡೋಕ್ಕಲ್ಲ. ನಿನ್ನ ಅಭಿಮಾನ ಇದ್ದರೆ ತೋರಿಸ್ಕೊ, ಅವ್ರದ್ದು ಎತ್ಕೊಂಡು ಮೆರಿ. ನೀನು ಉಮಾಪತಿ ಗೌಡಂದು ಬೆಂಗಳೂರಲ್ಲಿ ಆಸ್ತಿ ಎಷ್ಟಿದೆ ಅಂತ ಗೊತ್ತಾ? ಅವನು ಬರೀ 2 ಕೋಳಿಗಳು ಸಾಕವನಿಲ್ಲ, ಎರಡು ಜಾಗದಲ್ಲಿ. ಅದಕ್ಕಾಗಲ್ಲ ನೀವು. ಅವನು ದಾನ ಶೂರನೇ, ಅವನು ದಾನ ಧರ್ಮ ಮಾಡ್ತಾರೆ. ಯಾರು? ಶ್ರೀ ಉಮಾಪತಿ ಗೌಡರು. ನೀವು ಯಾರು ಏನು ಮಾಡ್ಕೊಳ್ಳಿ. ನಿರ್ಮಾಪಕ ಇದ್ದರೆ ನಿನ್ನ ಫಿಲಮ್ ಹೀರೋ,
ನಿರ್ಮಾಪಕ ಇದ್ದರೆ ನಿರ್ದೇಶಕ ಆಮೇಲೆ ಬರ್ತಾನೆ, ಹೀರೋ ಆಮೇಲೆ ಬರ್ತಾರೆ. ಹಣ ಹಾಕೋರಿಲ್ಲ ಅಂದರೆ ಎಲ್ಲಿ ಮನೇಲಿ ಬಾಗಿಲಕ್ಕ ಮಲಿಕಬೇಕಾಗುತ್ತೆ. ಎತ್ತಿ ದುರಾಂಕಾರ ಪಡಬೇಡಿ. ಎಲ್ಲಕ್ಕೂ ಒಂದು ನ್ಯಾಯ ನೀತಿ ಅನ್ನೋದು ಇದ್ದೇ ಇರುತ್ತೆ. ದಾನ ಮಾಡಿರ್ಬೋದು, ದಾನ ಮಾಡಿದೆ ಅಂದ್ಬಿಟ್ಟು ಕೊಲೆ ಮಾಡಿ ತಿಳಿದಾನ ದೇವರು? ಕಾನೂನಲ್ಲಿ ದಾನ ಮಾಡಿದ್ರೆ ಕೊಲೆ ಮಾಡಿ ತಿಳಿದಾನ? ಡಾಕ್ಟರ್ ರಾಜ್ಕುಮಾರ್, ರೆಬಲ್ ಸ್ಟಾರ್ ಅಂಬರೀಷ್, ವಿಷ್ಣುವರ್ಧನ್, ಶಂಕರ್ ನಾಗು ನಡೆದು ಬಂದ ದಾರಿ. ಅವರು ಅಭಿಮಾನಿಗಳ ದೇವ್ರು ಅಂತಿದ್ರು. ನೀವು ಅಭಿಮಾನ ಇಟ್ಕೊಂಡು ಅಭಿಮಾನಿಗಳು, ದರ್ಶನ ಅಭಿಮಾನಿಗಳು ದುರಾಭಿಮಾನ ಆಗಿದ್ದಾರೆ. ನೀವೆಲ್ಲ ಅರ್ಧ ಗಂಟೆ ಎಣ್ಣೆ ಹೊಡೆದಾಗ ಅಷ್ಟೇ ನಿಮ್ಮದು, ಆಮೇಲೆ ನಿಮ್ದು ಏನೂ ಇಲ್ಲ. ಯೋಚನೆ ಮಾಡಿ. ನಿಮ್ಮ ದರ್ಶನ ಅಭಿಮಾನಿಗಳು ನಾನೇನು ಬೈತಾ ಇಲ್ಲ, ನಿಮಗೆ ತಿಳುವಳಿಕೆ ಹೇಳ್ತಿರೋದು. ಯಾಕೆ ಎಲ್ಲರನ್ನೂ ಸೂಳೆ ಮಗ, ಬೋಳಿ ಮಗ, ಅಮ್ಮ, ಅಕ್ಕ ಅಂತ ಬರೋದು ಬೆಲೆ ಇರುತ್ತಾ? ನಿಮ್ಮ ಬಾಸ್ ಹೇಳ್ಕೊಟ್ಟಿರೋದ ಇನ್ನೊಬ್ರು ಬೈ ಅಂತ? ಇಟ್ಕೊಳ್ಳಿ ತಿಳುವಳಿಕೆನ. ಯಾತಕ್ಕೆ ಮಾತಾಡ್ತೀನಿ ಅಂದರೆ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ನೀವೆಷ್ಟೆಷ್ಟು ಆಟ ಆಡ್ತೀರೋ ಅದಕ್ಕೆಲ್ಲಕ್ಕೂ ಕೊನೆ ಇದ್ದೇ ಇರುತ್ತೆ. ಉದ್ದ ಇರೋದು ಮುರಿಲೇಬೇಕು, ನಿಂತವನು ಕೂತ್ಕೊಳ್ಳೇಬೇಕು. ದರ್ಶನ ಅಭಿಮಾನಿಗಳು ಕೆಲವರು ಪರೋಡಿ ಅಭಿಮಾನಿಗಳಿದಾರಲ್ಲ, ದುರಾಂಕಾರದ ಅಭಿಮಾನಿಗಳು, ಅವ್ರಿಗೋಸ್ಕರ. ಎಲ್ಲ ಅಭಿಮಾನಿಗಳು ಕೆಟ್ಟವರಲ್ಲ. ಪುನೀತ್ ನೋಡ್ಕೊಂಡು ಕಲ್ತ್ಕೊಳ್ಳಿ ನೀವು. ಪುನೀತ್ ರಾಜ್ಕುಮಾರ್ ಅವ್ರು ಗಲಾಟೆ ಮಾಡ್ತಾರಾ? ಪುನೀತ್ ರಾಜ್ಕುಮಾರ್ ರೇಂಜ್ ರೋವರ್ ನನ್ನ ಹತ್ರ ಕಾರಿದೆ, ಅವ್ರ ಆಸ್ತಿ ನನಗೆ ಬೇಕು ಅಂತ ಹೇಳೋದು ಭೂಪ ನಿಮ್ಮ ಬಾಸು. ಪ್ರತಿಯೊಂದಕ್ಕೂ ಕೊನೆಯದಿರುತ್ತೆ. ಅಭಿಮಾನಿಗಳು, ದರ್ಶನ ಅಭಿಮಾನಿಗಳು ಹೇಳ್ತಿರೋದು. ಮುಂದಾದರೂ ಎಚ್ಚರಿಕೆ ಅಂತ ಬಾಳಿ. ಪೊಲೀಸ್ನವರು ನರ ಕಿತ್ತಿ ನಾರಾಯಣ ಮಾಡ್ತಾರೆ. ಕಾನೂನು ಯಾರ ಮನೆ ಸೊತ್ತಲ್ಲ, ಕಾನೂನೆಲ್ಲ ತಲೆ ಬಾಗಲೇಬೇಕು. ಇನ್ನು ಎಷ್ಟು ದಿನ ಜೈಲಲ್ಲಿರ್ತಾನೆ? ಆಮೇಲೆ ಇನ್ನೊಂದು, ನಮ್ಮ ಕೆಲವು BJP ಇಬ್ಬರು MLAಗಳಿದ್ದಾರೆ. ಆ MLAಗಳ ಆಸ್ತಿ ದರ್ಶನ್ ಹೆಸರಿಗಿರ್ಬೋದು, ಅಂಥವ್ರು ಸಪೋರ್ಟ್ ಕೊಡ್ತಾರೆ. ಕಾಂಗ್ರೆಸ್ನಲ್ಲಿ ಜಮೀರ್ ಅಹಮದ್ ಖಾನ್, ಇವರೆಲ್ಲ ಯೋಚನೆ ಮಾಡ್ಕೊಂಡು ಸಹಾಯ ಮಾಡಕ್ಕೆ ಹೋಗ್ಬೇಕು, ಓಡಾಡಬೇಕು. ಪರವಾಡಿ ಆಟ ಆಡಿದ್ರೆ ಯಾರೂ ನಡೆಯಲ್ಲ ಆಟ ಇಲ್ಲಿ. ಅದಕ್ಕೋಸ್ಕರ BJP MLAಗಳಿಬ್ಬರಿಗೆ ಮಾನ ಮರೆದಿದ್ರೆ ಸರಿ. ನೀವೇನೋ ಸಿದ್ದರಾಮಯ್ಯ ಕಾಲಿಡಿಗೆ ಹೋದ್ರೆ ಎಲ್ಲ ಹೋಗಿದ್ದೀರಿ. ಆಮೇಲೆ BJP MLA 60 ಜನ ಸೇರ್ಕೊಂಡು ಸ್ಟ್ರೈಕ್ ಮಾಡಿ ಇದು ಮಾಡಿ ಸರ್ಕಾರ ಬೆಳೆಸ್ತೀವಿ ಅಂತಂದರೆ ಆಮೇಲೆ ಯಾರು ಹೇಳ್ತಿದ್ರಂತೆ? ಇನ್ನೊಂದು, ಕಾಂಗ್ರೆಸ್ ಸರ್ಕಾರನ 4 ತಿಂಗಳಲ್ಲಿ ಕೆಡಗ್ಬಿಡ್ತೀವಿ ಅಂತ ಆಮೇಲೆ ಸ್ಟ್ರಾಟಜಿ ಕುಮಾರಸ್ವಾಮಿ ಮತ್ತು BY ವಿಜೇಂದ್ರ ಅವರು ಸ್ಟ್ರಾಟಜಿ ಮಾಡ್ತಿದ್ರಂತೆ. ನಿಮ್ಮ ಇನ್ನು ಜನ್ಮಾಂತರ ಆದ್ರೂ ಕಾಂಗ್ರೆಸ್ ಸರ್ಕಾರ ಕೆಡಗೋಕ್ಕಾಗಲ್ಲ. ಎಚ್ಚರಿಕೆ ಇರಲಿ. ಓಟ್ ಹಾಕಿರೋರು ನೀವು ಹೇಳ್ದಂಗೆಲ್ಲ ನಾಯಿಗಳೆಲ್ಲ ಓಟ್ ಹಾಕಿ ಬರೋರು, ಅವ್ರಿಗೂ ಆ ಸ್ವಾಭಿಮಾನ ಇರುತ್ತೆ. ಆಮೇಲೆ ನೀವು ಅಧಿಕಾರ ತಗೊಂಡು ನೀವೇನು ಕಿಸಿತೀರಾ? ನೀವು ದುಡ್ಡು ಮಾಡೋದು, ಮಾರಿಸಲ್ಲಿ ದುಡ್ಡು ತಗೊಂಡಿಡೋದು, ದುಬೈನ ದುಡ್ಡು ಹಿಡಿಕೋಸ್ಕರ ಪ್ಲಾನಾ? ನಿಮಗೋಸ್ಕರ ಕಾರ್ಯಕರ್ತರು ಸತ್ತೋಗಿದ್ದಾರೆ. ಇನ್ನು ನಿಮ್ಮ ನಂಬಲ್ಲ. ಏನೋ ಮೈತ್ರಿ ಮಾಡ್ಕೊಂಡು ಉಳ್ಕೊಂಡಿದ್ದೀರಿ, ತಿಳ್ಕೊಳ್ಳಿ. ಇದನ್ನು ಹೇಳ್ತಾ, ಯಾವುದೇ ಆಗಲಿ ಮುಂದಾದರೂ ಅಷ್ಟೇ, ಯಾವುದೇ ಅಭಿಮಾನಿಗಳಾಗಲಿ ಯಾರಾಗಲಿ ದುರಾಂಕಾರ ಪಡೋರಿಗೆ ಕೊನೆ ಗಳಿಸಿ. ಯಾವುದೇ ಪಕ್ಷ ಆಗಲಿ ಒಳ್ಳೆಯವ್ರಿಗೆ ಬೆಲೆ ಕೊಡಿ. ನೋಡಿ, ಇವತ್ತೊಂದು ಬರ್ತ್ಡೇ ಮಾಡೋರು ಇವರು ಗೋಪಾಲಯ್ಯ ಅವರು, ಅಂಥವ್ರಿಗೆ ಸಹಾಯ ಮಾಡಿ, ಅಂಥವ್ರನ್ನ ಗೆಲ್ಲಿಸಿ. ನಿಮ್ಗೆ ಒಳ್ಳೆಯದಾಗುತ್ತೆ. ಕನ್ನಡ ನಾಡಿನ ಜನತೆ ಹೇಳ್ತೀನಿ, ದರ್ಶನ್ ಮಾಡಿರೋದು ಒಂದು ಘನಕೋರ ಕೃತ್ಯ. ಅವ್ನಿಗೆಂದು ಯಾರೂ ಕ್ಷಮೆ ಇಲ್ಲ. ಅವನಿನ್ನೂ ಒಳ್ಳೆ ಕಠಿಣವಾದ ಶಿಕ್ಷೆ ಆಗಬೇಕು. ಯಾರು ದುರಂಕಾರ ಪಟ್ಕೊಂಡು ಕೆಟ್ಟದಾಗಿ ಬೈತಾರೆ ಅವ್ರಿಗೂ ಶಿಕ್ಷೆ ಆಗಲಿ ಅಂತ ಹೇಳ್ತಾ ನಾನು ಮಾತಾ ಮುಗಿಸ್ತೀನಿ. ನಾನೊಬ್ಬ BJP ಮುಖಂಡ ನಂಜುಂಡಸ್ವಾಮಿ. ನಮಸ್ಕಾರ.